ತೋರಿಸೋರುವಾಗೆ ಇವತ್ತು ಏನಾಗಿಬಿಡಪ್ಪ ಎಲ್ಲ ರಾಷ್ಟ್ರಕ್ಕೆ ಗೊತ್ತಾಗಿದೆ. ಮತ್ತು ಅದು ಕಷ್ಟ ಸಮಯದಲ್ಲಿ ನ್ಯಾಟೋನ ದೂರ ಸರಿದು ನ್ಯಾಟೋಗಳಿಗೆ ಸಹಿತಿದ್ರಿಂದ ಇವ್ರ ಜೊತೆಗೆ ಕೂಡಬಾರದಪ್ಪ ಅನ್ನೋಂಥ ಮನಸ್ಥಿತಿ ಬಂದಿಬಿಟ್ಟದ. ಹೀಗಾಗಿ ಏಕಾಂಗಿ ಆಗಿರುವಂಥ ಟ್ರಂಪ್ ಅವರು ಯುದ್ಧದಿಂದ ಸೇರ್ತಾ ಇದ್ದಾರೆ. ಈಗಾಗಲೇ ಅವರು ಆತ್ಮೀಯರೊಬ್ಬರು ರಾಜೀನಾಮೆ ಕೊಟ್ಟರು, ಗೊತ್ತದ ನಿಮಗೆ. ಕಳೆದ 2-3 ದಿನಗಳೆಲ್ಲ ಡೆವಲಪ್ಮೆಂಟ್ಗಳಾಗಿದ್ದಾವೆ. ಹೀಗಾಗಿ ಅವ್ರು ಸರಿಯಾಗಿ ಒಬ್ಬೊಬ್ಬರು ಸೇರ್ತಾ ಇದ್ದಾರೆ, ದೇಶವನ್ನು ದೂರ ಸೇರ್ತಾ ಇದ್ದಾರೆ, ರಿಪಬ್ಲಿಕನ್ ಪಾರ್ಟಿಯಲ್ಲಿ ಏಕಾಂಗಿ ಆಗ್ತಾ ಇದ್ದಾರೆ. ಈ ಎಲ್ಲ ನೀರಲ್ಲಿ ಹಿಂದೆ ಸರಿದು ಗೊತ್ತಾಗಿರುವಂಥ ನೆತನ್ಯಾಹು ಅಮೇರಿಕನ ಬಿಟ್ಟುಕೊಡಬಾರ್ದು, ಅದು ನಮ್ಮ ಜೊತೆ ಇರಬೇಕು ಅನ್ನುವಂಥ ಕಾರಣಕ್ಕಾಗಿ ನಾಯಿಗಳನ್ನ ಹೊಡಿಕ್ಕಿಂತಲೂ ಅಮೇರಿಕದ ಜೀವ ಎಲ್ಲದಪ್ಪ ಅಂದ್ರೆ ಆಯಿಲ್ದಿಲ್ಲದ ಬಾವಿಗಳಿಲ್ಲದ ಎಣ್ಣೆ ಬಾವಿಗಳು ಅವ್ರ ಮೇಲೆ ಬಾಂಬ್ ಬಶೀರ್ ಅನ್ನುವಂಥ ಪಟ್ಟಣದಲ್ಲಿ ಏನು ಒಂದು ಜಗದ 60% ಆಯಿಲ್ ಮಿಡ್ಲ್ ಈಸ್ಟ್ದಿಂದ ಹೋಗ್ತಾ ಇದೆ. ಈ ಮಿಡ್ಲ್ ಈಸ್ಟ್ ಅಂದರೆ ಎದುರು ನಿಮ್ಗೆ ಹೇಳ್ತೀನಿ, ಈಗಾಗಲೇ ಪಶ್ಚಿಮ ಏಷ್ಯಾ ಅಥವಾ ಅರಬ್ ಕಂಟ್ರಿಗಳು ಇವುಗಳಿಂದ ಎಣ್ಣೆ ಹೋಗ್ತದೆ, ಜಗತ್ತಿಗೆ 60% ಎಣ್ಣೆ ಹೋಗ್ತಾ ಇದೆ. ಅದಕ್ಕಾಗಿ ಆಯಿಲ್ ಮೇನ್ ಬಾವಿಗಳಿದ್ದ ಅವ್ರ ಮೇಲೆ ಬಾಂಬ್ ಹಾಕಿಬಿಟ್ಟಿದ್ದಾರೆ ಇವತ್ತು. ಅಂದ್ರೆ ಮತ್ತೊಂದು ಮುಂದಿನ ಹೆಜ್ಜೆದು ಇದರಿಂದಾಗಿ ಅಮೇರಿಕ ಹಿಂಸೆಯುವಂಥ ಪ್ರಸಂಗ ಬರಲಾರ್ದು ಅಂತೇಳಿ. ಇದರಿಂದ ಮತ್ತಷ್ಟು ರಿವೋಲ್ಟ್ ಆಗಿರುವಂಥ ಇರಾನ್ ಈ ಒಂದು ಅಮೇರಿಕೆ ಎಲ್ಲೆಲ್ಲಿ ಪ್ಲ್ಯಾನ್ಸ್ ಇದ್ದಾವೆ, ಅಮೇರಿಕೆ ಸಹಾಯತಗಳು ಪ್ಲ್ಯಾನ್ ಮಾಡ್ಕೊಂಡವ, ಸೌದಿ ಅರೇಬಿಯಾ ಆಗಿರ್ಬೋದು, ಕುವೈತ್ ಆಗಿರ್ಬೋದು, ಕತರ್ ಆಗಿರ್ಬೋದು, ಇಲ್ಲೆಲ್ಲ ಕಡೆ ಅಲ್ಲಿ ಇರಾನ್ ಬಾಂಬ್ ಹಾಕ್ಲಿಕ್ಕೆ ಶುರು ಮಾಡಿದೆ. ಅಲ್ಲಿ ಜನರಿಗೆ ಹೇಳ್ಬಿಟ್ಟದೆ ಈಗಾಗಲೇ ನೀವು ಆಜು ಬಾಜುದವ್ರು ಸರಿ ನಾವು ಬಾಂಬ್ ಹಾಕ್ತೀವಿ ಅಂತೇಳಿ. ಹೀಗಾಗಿ ಮತ್ತೊಂದು ಸ್ಥಾನದ ಯುದ್ಧ ಶುರು ಆಗಿಬಿಟ್ಟದೆ. ಆಯಿಲ್ ಏನು ಟ್ಯಾಂಕ್